ಕೀರ್ತನಾಮೃತ ಕೀರ್ತನಕಾರರು ಶ್ರೀ ಶ್ಯಾಮರಾವ್ ಕಡಬೂರ್, ಖ್ಯಾತ ಕೀರ್ತನಕಾರರು ಹಾಗೂ ಪ್ರವಚನಕಾರರು. ಸಹಗಾಯಕರು ಗುಂಡಣ್ಣ ಜಿ ಇಟ್ಗಿ, ಡೋಂಗರಗಾಂವ್. ಹಾರ್ಮೋನಿಯಂ ಸಾಥ್ ಅನಿರುದ್ಧ್ ದೇಶ್ಮುಖ್. ತಬಲಾ ಸಾಥ್ ಅಭಿಲಾಷ್ ಮಠಪತಿ. ಧ್ವನಿ ಮುದ್ರಣ ಸುರ್ ಸಂಗೀತ್ ರೆಕಾರ್ಡಿಂಗ್ ಸ್ಟುಡಿಯೋ, ಗಾಜಿಪುರ್, ಗುಲ್ಬರ್ಗಾ. ಸಾಂಬ ಸದಾ ಶಿವ, 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 ಸಾಂಬ ಸದಾ ಶಿವ. ಗುರುವೇ ಬಸವಲಿಂಗಾಯ ನಮಃ, ಗುರುವೇ ಬಸವಲಿಂಗಾಯ ನಮಃ, ಗುರುವೇ ಬಸವಲಿಂಗಾಯ ನಮಃ, ಗುರುವೇ ಬಸವಲಿಂಗಾಯ ನಮಃ. ಲಿಂಗಾಯ ನಮಃ ಸಂಗಾಯ ನಮಃ, ಲಿಂಗಾಯ ನಮಃ ಓಂ ಸಂಗಾಯ ನಮಃ. ಸಾಂಬ ಸದಾ ಶಿವ, 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 ಸಾಂಬ ಸದಾ ಶಿವ. ಬಸವೇಶ್ವರ ಮಹಾರಾಜ ಕಿ ಜಯ. ಭೂಗರ್ಭದಲ್ಲಿ ಅವತರಿಸಿದ ಬಸವಂ, ಭಾಗ್ಯವಾಡಿ ಎಂಬರೋಳು ಬಸವಂ, ನಾಗಕಂಕಣವಾನ ಬಸವಂ, ಭಾಗ್ಯದಿ ಕನ್ನಡ ನಾಡೋಳು ಬಸವಂ, ವಿಶ್ವವ್ಯಾಪಕ ಧರ್ಮನು ಬಸವಂ, ಶಶ್ವಜನಹಿತ ಚಿಂತಕ ಬಸವಂ, ಕಸ್ಮಿಲ ಕುಲ ಛಲ ದೂಡಿದ ಬಸವಂ, ಸೃಷ್ಟ ಮಂತ್ರಿಯ ಕಲ್ಯಾಣದ ಬಸವಂ, ಭಕ್ತಿ ಭಂಡಾರಿ ಗುರು ಬಸವಂ, ಕನ್ನಡ ನಾಡಿನ ಕಣ್ಮಣಿ ಬಸವಂ, ಸೃಷ್ಟ ಮಂತ್ರಿಯ ಕಲ್ಯಾಣದ ಬಸವಂ. ಶ್ರೀ ಬಸವೇಶ್ವರ ಮಹಾರಾಜ ಕಿ ಜಯ. ಬಸವಣ್ಣನವರು ಕಲ್ಯಾಣದಲ್ಲಿ ಎಲ್ಲರಿಗೆ ಜ್ಞಾನ ದೊರೆಯಬೇಕಂತ ಅಲ್ಲಿ ಅನುಭವ ಮಂಟಪವನ್ನು ಸ್ಥಾಪನೆ ಮಾಡಿದರು. ಅದಕ್ಕೆ ಎಲ್ಲ ಶರಣರು, ಸಂತರು, ದಾಸರು ಎಲ್ಲರೂ ಬಂದು ತಮ್ಮ ತಮ್ಮ ಸಾಧನೆಯನ್ನು ಮಾಡಿ ಎಲ್ಲ ಜಗತ್ತಿನ ಮೂಲೆ ಮೂಲೆಗಳಲ್ಲಿ ಧರ್ಮವನ್ನು ಸ್ಥಾಪನೆ ಮಾಡಿದರು. ಆ ಧರ್ಮವನ್ನು ಕಿತ್ತಾಕಿದರು. ಅದಕ್ಕೆ ಅಲ್ಲಿಗೆ ಎಲ್ಲ ಶರಣರು ಬಂದರು. ಅಲ್ಲಮ್ಮ ಪ್ರಭು ಅವರು ಬಂದರು. ಅಲ್ಲಮ್ಮ ಪ್ರಭು ಅವರು ಕೂಡ ಅಲ್ಲಿಗೆ ಬರಬೇಕಂತ ಅವರು ಶಿವಮೊಗ್ಗ ಜಿಲ್ಲಾ ಶಿಕಾರಿಪುರ ತಾಲೂಕು ಬಳಿ ಗ್ರಾಮದಲ್ಲಿ ನಿರಂಕಾರ ಸುಜ್ಞಾನಿ ಎಂಬ ಪುಣ್ಯ ದಂಪತಿಗಳ ಉದಾಹರಣೆಯಿಂದ ಹುಟ್ಟಿದರು. ಯಾರು? ಅಲ್ಲಮ್ಮ ಪ್ರಭು. ಅಲ್ಲಿಂದ ಬೆಳೆದು ದೊಡ್ಡವರಾದರು. ವಿದ್ಯಾಭ್ಯಾಸ ಕಲಿಯೋದಕ್ಕೆ ತಡ ಆಗಲಿಲ್ಲ. ಅವರ ಅಂತರಂಗದಲ್ಲಿ ಜ್ಞಾನ ಅಳವಡಿಸಿಕೊಂಡರು. ಬೆಳೆದು ದೊಡ್ಡವರಾದರು. ಲಗ್ನ ವಯಸ್ಸಿಗೆ ಬಂದರು. ಕಮಲಾಕ್ಷಿ ಸರಿ ಲಗ್ನ ಆದರು. ಸಂಸಾರ ಸಾಗುತ್ತಿರುವಾಗ ಕಮಲಾಕ್ಷಿ ಜ್ವರ ಬಂದು ಏಕಾಏಕಿ ಸತ್ತು ಹೋಗ್ಬಿಟ್ರು. ಆವಾಗ ಅಲ್ಲಮ್ಮ ಪ್ರಭು ಅವರು ಈ ಸಂಸಾರದಲ್ಲಿ ಏನೂ ಇಲ್ಲ, ಇದು ನಿರಂತರ ಅದ ಅಂತ ತಿಳ್ಕೊಂಡು, ನೀರು ಮೇಲೆ ಗುಳಿ ಇದ್ದಂಗೆ ಅದ ಅಂತ ತಿಳ್ಕೊಂಡು ಅವ್ರ ಸಂಸಾರವನ್ನು ಬಿಟ್ಟು ವೈರಾಗ್ಯ ತಾಳಿ ಜಗತ್ತು ಸಂಚಾರ ಕೊಟ್ಟರು. ಬನವಾಸಿಗೆ ಬಂದರು. ಮದ್ದುಕೇಶ್ವರ ಗುಡಿಯಲ್ಲಿ ಮದ್ದಲಿ ಬಾರಿಸೋರಾದರು. ಆ ಊರ ಆ ಪಟ್ಟಣದ ರಾಜ್ಯನ ಮಗಳು ಅವರು ಅಲ್ಲಮ್ಮ ಪ್ರಭು ಅವ್ರ ರೂಪ, ಲಾವಣ್ಯ, ತೇಜಸ್ವಿ ನೋಡಿ ಅವ್ರು ಸರಿ ಲಗ್ನ ಆಗಬೇಕಂತ ಪ್ರಯತ್ನ ಮಾಡಿದರು. ಆದ್ರೆ ಅಲ್ಲಮ್ಮ ಪ್ರಭು ಅವರು ಕೈ ಕೊಡಲಿಲ್ಲ. ವೈರಾಗ್ಯದಿಂದ ನಾಡೆಲ್ಲ ಮೆರೆದು ಕಲ್ಯಾಣಕ್ಕೆ ಹೊಂಟರು. ಅಜ್ಞಾನಿಗಳಿಗೆ ಭೇಟಿಯಾಗಿ ಅವರಿಗೆ ಸರಿ ದಾರಿಗೆ ತಂದು ಅವ್ರಿಗೆ ಬುದ್ಧಿ ಹೇಳಿ ಒಳ್ಳೆ ಮಾತುಗಳನ್ನು ಭಕ್ತರಿಗೆ ಹೇಳ್ತಾ
ಅನೇಕ ಗಾಡಿ ಸಂಚಾರ ಮಾಡ್ತಾ ಅವರು ಕಲ್ಯಾಣಕ್ಕೆ ಹೊಂಟ್ರು. ಕಲ್ಯಾಣಕ್ಕೆ ಬರೋ ಹೊತ್ತಿಗೆ ನಡ್ಬರಕ ಒಂದು ತೋಟ ಹಾಕ್ಕೊಂಡ್ರು. ಆ ತೋಟದ ಒಡೆಯನೇ ಗುಗ್ಗಯ್ಯ. ಆ ಗುಗ್ಗಯ್ಯಗೆ ಭೇಟಿ ಆದರು. ಅವ ಅಂದ, ನಾ ಕೆತ್ತ ನಾ ಒಕ್ಕಲ್ತನ ಮಾಡಿ ನನಗಿದ್ರಾಗ ಮುಕ್ತಿ ಅದ ಅಂತ ನಾನು ತಿಳ್ಕೊಂಡಿನಿ ಗುರುಗಳೇ. ಅವಾಗ ಅಲ್ಲಂಪುರವರು ಅಂತಾರ, ನಾನೊಂದು ತೋಟ ಮಾಡೀನಿ ಗುಗ್ಗಯ್ಯ ಅಂದರು. ಅದು ಹೇಗೆ ಅಂದ. ಅದಕ್ಕೆ ಪ್ರಭುದೇವರು ಹೇಳ್ತಾರೆ, ಈ ಶರೀರ ಒಂದು ತೋಟ ಇದರಲ್ಲಿ ಬೆಳೆದ ಕಸ, ಇದು ಹಸನ ಮಾಡಬೇಕಾದರೆ ಮನಸ್ಸ ಗುದ್ದಲಿ ಮಾಡಬೇಕು, ದಡ ಮನದಿಂದೆ ಭ್ರಂತಿ ಎಂಬ ಬೇರು ಅಗಳಿ ತೆಗಿಬೇಕು. ಅದಕ್ಕೆ ಹೇಳ್ತಾರೆ, ತನವು ತೋಟವ ಮಾಡಿ ಮನವ ಗುದ್ದಲಿ ಮಾಡಿ ಭ್ರಂತಿ ಎಂಬ ಬೇರು ಅಗಳಿ ತೆಗೆಯಂದ ಪ್ರಭುದೇವರು. ಸಂಸಾರದಲ್ಲಿ ಬರುವ ಎಡರ ತೊಡರಗಳು ಹೊಲದಲ್ಲಿನ ಹೆಂಟಿಯಂತೆ, ಹೆಂಟಿ ಹೊಡೆದು ಹೊಲ ಹದ ಮಾಡಿ ಶಿವತತ್ವ ಎಂಬ ಬೀಜ ಬಿತ್ತಂದ ಪ್ರಭುದೇವರು. ಅದಕ್ಕೆ ಗುಗ್ಗಯ್ಯಗ ಈ ಮಾತುಗಳನ್ನು ತಿಳಿಸಿದರು. ಅಲ್ಲಿ ಅನಿಮೇಷ ಎಂಬ ಯೋಗಿ ಗುಗ್ಗಯ್ಯನಿಗೆ ತೋರಿಸಿದರು. ಅನಿಮೇಷ ಎಂಬ ಯೋಗಿಯಿಂದ ಅಲ್ಲಮ್ಮ ಪ್ರಭುವರು ಇಷ್ಟಲಿಂಗವನ್ನು ಪಡೆದರು. ಅನಿಮೇಷ ಎಂಬ ಯೋಗಿಯಿಂದ ಪ್ರಾಣ ಜ್ಯೋತಿ ಅಲ್ಲಮ್ಮನಲ್ಲಿ ಬಂದು ಕೂಡಿತ್ತು. ಅದು ಗುಗ್ಗಯ್ಯ ಕಣ್ಣಾರೆ ಕಂಡ, ಆಗ ಬೆರಗಾದ. ಮುಂದೆ ಲಿಂಗದ ಮಹಿಮೆಯನ್ನು ಗುಗ್ಗಯ್ಯನಿಗೆ ಹೇಳಿ ಕಲ್ಯಾಣಕ್ಕೆ ಪ್ರಭುದೇವರು ಹೊಂಟರು. ಕಲ್ಯಾಣಕ್ಕೆ ಬರೋ ಹೊತ್ತಿಗೆ ದಾರಿ ಒಳಗೆ ಸೊನ್ನಲ್ಪುರಕ್ಕೆ ಬಂದರು. ಸೊನ್ನಲ್ಪುರದಾಗ ಸಿದ್ದರಾಮೇಶ್ವರ ಕೆರೆ ಕಟ್ಲಿಕತ್ತಿದ್ದ, ಒಡ್ಡು ಹಾಕ್ಲಿಕತ್ತಿದ್ದ. ಒಡ್ಡ ಸಿದ್ದರಾಮ ಎಲ್ಲೋ ಅಂತ ಕೇಳಿದರು. ಆ ಶಿಷ್ಯರು ಒಡ್ಡ ಅಂದ ನಮ್ಮ ಗುರುಗಳಿಗಂತ ಕಲ್ಲಿಲಿ ಬಡಗಿಲಿ ಹೊಡೆದ್ರು ಗುರುಗಳಿಗೆ. ಅವು ವಾಪಸ್ ಹೋಗೋರಿಗೆ ಯಾರಿಗೆ ಕೈಗೆ ಹತ್ತು ಯಾರಿಗೆ ಕಾಲಿಗೆ ಹತ್ತು ಅವರಿಗೆ ಬಡ್ದು. ಹೋಗಿ ಗುರುಗಳಿಗೆ ಹೇಳಿದ್ರು, ನಿಮ್ಗೆ ಹಿಂಗಂದ ನಾವು ಅವ್ರಿಗೆ ಬೈದೆವು, ಈ ರೀತಿ ಆಯಿತು, ನಮಗೆ ಕೈಕಾಲು ಮುರಿದಾವು ನಮ್ಮ ಅಂತಂದ. ಅವಾಗ ಸಿದ್ದರಾಮ ಸಿಟ್ಟಿಗೆದ್ದು ಉರಿನೇತ್ರಗಣ್ಣು ಬಿಟ್ಟ. ಉರಿನೇತ್ರಲಿಂದ ಉರಿ ಬಿಟ್ಟ, ಹಣಿಲಿಂದ ಉರಿ ಬಿಟ್ಟಾಗ ಪ್ರಭುದೇವ್ರಿಗೆ ಏನೂ ಆಗಲಿಲ್ಲ. ಬೇರೆ ಕಡೆ ಗರೀಬರು ಗುಡಿಸಿ ಇದ್ದು, ಆ ಗುಡಿಸಿ ಸುಡ್ಲಾಕ ಶುರು ಮಾಡಿದ್ರು. ಅದು ಆರಿಸ್ಲಾಕ ಸಿದ್ದರಾಮನಿಂದ ಆಗಲಿಲ್ಲ. ಅಲ್ಲಂ ಪ್ರಭು ಅವರು ಹೆಜ್ಜೆ ಕಿತ್ತಿಟ್ಟಾಗ ಆ ಉರಿ ಆರು ಹೋಯ್ತು, ಗರೀಬರು ಉಳಿದ್ರು. ಅದಕ್ಕೆ ಸಿದ್ದರಾಮಗ ಭಾಳ ಕ್ಷಮೆ ಬಂದು ಓಡ್ಕೊತ ಬಂದು ಗುರುಗಳ ಪಾದಕ್ಕೆ ಬಿದ್ದು ಕ್ಷಮೆ ಕೇಳಿದ. ನಾನು ತಪ್ಪು ಕ್ಷಮೆ ಮಾಡ್ಬೇಕಂದ. ಅವಾಗ ಶಾಂತರಾದರು ಗುರುಗಳು. ಹಾಗೆ ಅಲ್ಲಿಂದ ಇಬ್ಬರು ಅಲ್ಲಂ ಪ್ರಭು ಸಿದ್ದರಾಮ ಕರ್ಕೊಂಡು ಕಲ್ಯಾಣಕ್ಕೆ ಬಂದರು. ಬಸವಣ್ಣವ್ರ ಮಹಾಮನಿ ಎದುರು ಬಂದು ನಿಂತರು. ಬಸವಣ್ಣವ್ರು ಕರಿಲಿಕ್ಕೆ ಹೇಳಿದ್ರು, ಹಡಪಾದಪ್ಪಣಿಗೆ ಕರಿಲಿಕ್ಕೆ ಹೇಳಿದ್ರು. ಆ ಹಡಪಣಪ್ಪಣ ಬಂದು ಕೇಳ್ಕೊಂಡ ಬರ್ರಿ ಅಂತ. ಅವಾಗ ರಾಜಪುರುಷರ ಮನೆಗೆ ನಾ ಬರೋಂಗಿಲ್ಲ ಅಂತ ಗಟ್ಟಿಯಾಗಿ ಹೇಳಿದರು. ಅವಾಗ ಬಂದವರು ಅಲ್ಲಂ ಪ್ರಭು ಅಂತ ಚೆನ್ನ ಮಲ್ಲಿಕಾರ್ಜುನ ಹೇಳಿದಾಗ ಅವಾಗ ಬಸವಣ್ಣವರು ಓಡ್ಕೊತ ಬಂದು ಕ್ಷಮೆ ಬೇಡದ. ಒಲಿ ಹತ್ತಿ ಉರಿದರೆ ನಿಲ್ಲಬಹುದು, ಧರಿ ಹತ್ತಿ ಉರಿದರೆ ನಾ ಎಲ್ಲಿ ಇರಬೇಕು, ನಿಮ್ಮಂಥ ಹಿರಿಯ ಮನಿದರೆ ನಾ ಎಲ್ಲಿ ಹೋಗಲಿ ಅಂತ ಬಸವಣ್ಣವರು ಕ್ಷಮೆ ಕೇಳ್ತಾರೆ. ಅವಾಗ ಶಾಂತರಾಗುತ್ತೆ. ಹಾಗೆ ಅನುಭವ ಮಂಟಪಕ್ಕೆ ಹೋದರು. ಅನುಭವ ಮಂಟಪ ಅನೇಕ ಶರಣರಿಗೆ ಅನೇಕ ವಿಚಾರಗಳು, ಅನೇಕ ವಚನಗಳನ್ನು ಹೇಳಿದರು. ಅವರಿಗೆ ಬಂಗಾರ ಸಿಂಹಾಸನವನ್ನು ಮಾಡಿ ಬಂಗಾರ ಸಿಂಹಾಸನ ಮೇಲೆ ಗುರುಗಳು ಕೂಡ್ಲಿಕ್ಕೆ ಹೇಳಿದರು. ಅದಕ್ಕೆ ಬಸವಣ್ಣದು ನಾನು 1,96,000 ಜಂಗಮರಿ ಉಣಿಸ್ತೀನಿ ಅಂತ ಹೇಳಿ ಅಂಕರ್ ಅದ. ಅವನಿಗೆ ಪರೀಕ್ಷೆ ಮಾಡ್ಬೇಕಂತ ಅಲ್ಲಂ ಪ್ರಭು ಅವರು ಒಂದು ವೇಷವನ್ನು ಹಾಕಿ ಅವ್ರಿಗೆ ಜಡ ದಪ್ಪಲೆಯಾಗಿ ಒಂದು ನಮೂನ ಮಾಡಿದರು. ಗುರುಗಳ ಹರ ಅಂತ ತಿಳ್ಕೊಂಡು ಬಸವಣ್ಣವರು ಅವರಿಗೆ ಭಾಳ ಸೇವೆ ಮಾಡಿದ್ರು. 1,96,000 ಜಂಗಮರು ಬಂದು ಊಟಕ್ಕೆ ಬಂದರು. ಆದರೆ ಬಸವಣ್ಣವರು ಗುರುವಿನ ಸೇವೆಯಲ್ಲಿದ್ದರು. ಅವರು ಕುಂತು ಎದ್ದು ಹೋದರು. ಆವಾಗ ಬಸವಣ್ಣ ಚೈತನ್ಯ ಆಯಿತು. ಚೈತನ್ಯ ಇರಲಿಲ್ಲ. ಬಸವಣ್ಣಗೆ ಹೋದ್ರಲ್ಲ 96,000 ಜಂಗಮರು ಊಟ ಮಾಡಿಸಿದ್ರು. ಹೋದ್ರು. ಯಾಕೆ ಬಸವಣ್ಣ ಚಿಂತಿದಾಗಿದ್ದೆಲ್ಲ ಅಂದ್ರೆ ಅಲ್ಲಂಪುರರು ಅಲ್ರಿ ಹಿಂಗೆ ಹೋದ್ರು ಹೆಂಗೆ ಮಾಡೋದು, ಏನು ನೀನು ಚಿಂತೆ ಮಾಡಬೇಡ, ಅವ್ರಿಗೆ ಮಾಡಿದ ಅಡುಗೆ ನನಗೆ ನೀಡು, ನಾನು ಉಣ್ತೀನಿ, ಅವರೆಲ್ಲ ಜಂಗಮರು ಉಂಡಂಗೆ ಆಗ್ತದೆ ಆಯ್ತಂತ ಬಸವಣ್ಣವ್ರು ಒಪ್ಪಿಕೊಂಡ್ರು. ಪ್ರಭುದೇವರು ಊಟ ಪ್ರಾರಂಭ ಆಯಿತು.
1,96,000 ಮಾಡಿದ್ದು ಊಟ. ಪ್ರಭುದೇವರು ಒಬ್ಬರೇ ಊಟ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಊಟ ಮಾಡ್ಲಿಕ್ಕೆ ಶುರು ಮಾಡಿ ತರ್ತಾರ ನೀಡ್ತಾರ ಇನ್ನೂ ಕೇಳ್ತಾ ಇದ್ರು ಪ್ರಭುದೇವರು. ಎಲ್ಲ 1,96,000 ಜಂಗಮರಿ ಮಾಡಿದ ಅಡುಗೆ ಊಟ ಮುಗಿದು ಹೋಯ್ತು. ಅವಾಗ ಬಸವಣ್ಣ ಗಾಬರಿ ಅದ. ಅವಾಗ ಚನ್ನಬಸವೇಶ್ವರ ಅಂತನ ನಾವು ಉಣಿಸ್ತೀನಿ ನಮ್ಮ ಅಂಕರ್ ಬಿಡೂನಿ, ಅದಕ್ಕೆ ಹಿಂಗೆ ಮಾಡ್ಯಾರ ಅಂದಾಗ ಅವಾಗ ಬಂದು ಸಾಷ್ಟಾಂಗ ಬೀಳ್ತಾರೆ. ನಾನು ತಪ್ಪು ಕ್ಷಮೆ ಮಾಡ್ಬೇಕಂತ ಬಸವಣ್ಣವ್ರು ಹೇಳಿದಾಗ ಅವಾಗ ಶಾಂತರಾಗ್ತಾರೆ. ಉಣ್ಬೇಕಾದ್ರೆ ನಮ್ಮ ಭವನ ನನ್ನೇ ಉಣ್ರಿ ಅಂದಾಗ ನಿನ್ನ ಭವನ ಗೋಯೇಶ್ವರ ಲಿಂಗಕ್ಕೆ ಅರ್ಪಿತವಾಗಲಿ ಅಂತ ಪ್ರಭುದೇವರು ಹೇಳಿದ್ರು. ಹೇಳಿ ಶಾಂತರಾದರು. ಅವಾಗ ಕಲ್ಯಾಣಕ್ಕೆ ಎಲ್ಲ ಶರಣರು ಬಂದಾಗ ಅಕ್ಕ ಮಾದೇವಿನೂ ಹೊಂಟು. ಉಡುತಡಿ ಎಂಬ ಪಟ್ಟಣದಿಂದ ಕೌಶಿಕ ರಾಜ ಆಕಿಗೆ ಮಾಡ್ಕೋತೀನಿ ಅಂತ ಭಾಳಷ್ಟು ಆಕಿ ತೊಂದರೆ ಕೊಡ್ಲಿಕ್ಕತ್ತ. ಅದಕ್ಕೆ ಆ ರಾಜ ಹೇಳಿದ್ರು, ನೀವು ನಾನು ಈರ್ಸಾಯು ಧರ್ಮದಕ್ಕಿ, ನೀವು ಜೈನರು, ನಮಗೆ ಹೆಂಗೆ ನೀವು ಲಗ್ನ ಆಗ್ತೀರಿ? ಪರಮಾತ್ಮ ಕೊಟ್ಟಂತ ನಿಮಗೆ ಬೇಕಾದಂಥ ಐಶ್ವರ್ಯ ಕೊಟ್ಟನು. ಈ ಹೆಣ್ಣ ಇದು ಪ್ರೀತಿ, ಇದು ಚೆಲುವಿಕೆ ಒಂದಿನ ಮರಿಯಾಗಿ ಹೋಗ್ತದೆ. ಇದ್ರ ಮೇಲೆ ಯಾಕೆ ನೀವು ಆಶೆ ಮಾಡ್ಲಿಕ್ಕೈತೀರಿ? ಇಲ್ಲ, ನಿನ್ನ ಚೆಲುವಿಕೆಗೆ ಆಶೆ ಮಾಡೀನಿ, ಜಗತ್ತಿಗೆ ಇಲ್ಲದಂಥ ಸುಂದರಿ ನಿನಗೆ ನಾ ಮಾಡ್ಕೋತೀನಿ ಅಂಥೇಳಿ ಅವರು ಹಠ ಹಿಡ್ತಾರೆ. ಅವಾಗ ನಾನು ಶಿವಭಕ್ತರಾದ್ರೆ ಮಾತ್ರ ಮಾಡ್ಕೋತೀನಿ ಅಂತ. ಯಾಕಾಗಲಕ್ಕಂತ ಆಗಿ ಲಗ್ನ ಆಗ್ತದೆ. ಯಾವಾಗಲೂ ಶಿವಪೂಜೆಯಾಗಿರ್ತಾನೆ. ಸಂಸಾರ ಮಾಡೋದು ಯಾವಾಗ ಅಂತಾನೆ ರಾಜ. ದಾಸೇರಿಗೆ ಹೇಳ್ತಾನೆ, ಎಲ್ಲರಿಗೆ ಹೇಳಿದ್ರು, ಯಾರು ಹೇಳಿದ್ರು ಶಿವಪೂಜೆಯಾಗಿರ್ತಾನೆ. ಇದೇನು ಶಿವಪೂಜೆ ಅಂಥೇಳಿ ಬಂದು ಕೈ ಹಿಡಿದು ಹೋಗ್ತಾನೆ. ಅವನಿಗೆ ಅಗ್ನಿ ಪ್ರೆಸ್ ಆಗ್ತದೆ, ಮೂರ್ಛೆ ಹೋಗ್ತಾನೆ. ಆ ಉಡಿಸಿದ ಸೀರೆ ಎಂಬುದು ಕಳೆದು ಹಾರಿ ಹೊಡೆದು ಕಲ್ಯಾಣಕ್ಕೆ ಹೊಂಟು. ಬರೋ ಕಾಲಕ್ಕೆ ದಾರಿ ಒಳಗೆ ಮಲ್ಲಿಕಾರ್ಜುನ ನೋಡ್ರೇನೆ ತಂಗಿ, ಮಲ್ಲಿಕಾರ್ಜುನ ನೋಡ್ರೇನೆ ಅಂತ ಅಡಲಿಂದ ಬರೋರಿಗೆ ಕೇಳ್ಕೊತಾರೆ. ಅವ್ರಂತಾರೆ, ಹರಿಯೋದಾಕಿ ಹಿಂಗೆ ಹೊಂಟಿದ್ದಿ, ಯಾರ ಕೈಯನ್ನು ಸಿಕ್ಕರೆ ಹಾಳಾಗಿ ಅಂತ ಒಬ್ಬರು ಅಂತಾಳೆ. ಒಬ್ಬಾಕಿ ಗಂಡ ಹಣ ಅಂತ ನಡಿ ಅಂತ ಒಬ್ಬಾಕಿ ಅಂತಾಳೆ. ಹಕ್ಕಿಗಳಿಗೆ ಮಲ್ಲಿಕಾರ್ಜುನ ನೋಡಿರೇನೆ, ಗಿಳಿಗಳಿಗೆ ಮಲ್ಲಿಕಾರ್ಜುನ ನೋಡಿರೇನೆ, ಹಿಂಗೆ ಎಲ್ಲರಿಗೆ ಕೇಳ್ಕೊತ. ಅವಾಗ ಒಂದು ಪದ ಹೇಳ್ತಾರೆ, ಕಂಡೀರೇನೆ ತಾಯಿ ಕಂಡೀರೇನೆ, ದಂಡಿ ಕಟ್ಟಿ ಮಾಡಿಕೊಂಡ ಗಂಡ ಮಲ್ಲಿಕಾರ್ಜುನನ ಕಂಡೀರೇನೆ. ಕಂಡೀರೇನೆ ತಾಯಿ ಕಂಡೀರೇನೆ, ದಂಡಿ ಕಟ್ಟಿ ಮಾಡಿಕೊಂಡ ಗಂಡ ಮಲ್ಲಿಕಾರ್ಜುನನ ಕಂಡೀರೇನೆ. ಸುಲಿಗಿ ಸುತ್ತಿ ಎರಿಯಲಿಲ್ಲ, ಸುಲಿಗಿ ಸುತ್ತಿ ಎರಿಯಲಿಲ್ಲ, ಅರಸಿಣ ಮೈಯ ತೊಳೆಯಲಿಲ್ಲ, ಸುಲಿಗಿ ಸುತ್ತಿ ಎರಿಯಲಿಲ್ಲ, ಹೊರ ಕೈಗೆ ಕಂಕಣ ಕಟ್ಟಲಿಲ್ಲ. ಕಂಡೀರೇನೆ ತಾಯಿ ಕಂಡೀರೇನೆ, ದಂಡಿ ಕಟ್ಟಿ ಮಾಡಿಕೊಂಡ ಗಂಡ ಮಲ್ಲಿಕಾರ್ಜುನ ಕಂಡೀರೇನೆ. ಅಂದರ ಹಾಲಗಂಬವೂ ಇಲ್ಲ, ಬಂಧುಗಳು ಒಂದೂ ಇಲ್ಲ, ಅಂದಯನ್ನ ಮಾದಿ ಚಂದ ಚೆನ್ನ ಮಲ್ಲಿನ, ಅರಸಿಣ ಮೇಯ ತೊಳೆಯಲಿಲ್ಲ, ಕರಕಿ ಕಂಕಣ ಕಟ್ಟಲಿಲ್ಲ, ಕೊರಳಿಗೆ ತಾಳಿ ಇಲ್ಲೇ ಇಲ್ಲ. ಕಂಡೀರೇನೆ ತಾಯಿ ಕಂಡೀರೇನೆ, ದಂಡಿ ಕಟ್ಟಿ ಮಾಡಿಕೊಂಡ ಗಂಡ ಮಲ್ಲಿಕಾರ್ಜುನನ ಕಂಡೀರೇನೆ. ಬಸವೇಶ್ವರ ಮಹಾರಾಜ್ ಕಿ ಜಯ. ಅವಾಗ ಕಲ್ಯಾಣಕ್ಕೆ ಬರ್ತಾರೆ. ಬಂದು ಅನುಭವ ಮಂಟಪವನ್ನು ಪ್ರವೇಶ ಆಗ್ತಾಳೆ. ಎಲ್ಲ ಶರಣರಿಗೆ ನಮಸ್ಕಾರ ಮಾಡ್ತಾಳೆ. ಬಸವಣ್ಣವ್ರಿಗೆ ನಮಸ್ಕಾರ ಮಾಡ್ತಾಳೆ, ಅಲ್ಲಂಪ್ರಭು ನಮಸ್ಕಾರ ಮಾಡ್ತಾಳೆ. ಅಲ್ಲಂಪ್ರಭು ಅವರು ಪರೀಕ್ಷೆ ಮಾಡೋದು ಒಳ್ಳೆಯ ಟೈಮ್ ಅಂತ ಹೇಳಿ ಒಂದು ಪ್ರಶ್ನೆ ಹಾಕ್ತಾರೆ. ಯಾರಿಗೆ? ಅಕ್ಕ ಮಾದೇವಿ. ಹರೆ ತುಂಬಿದ ನಾರಿ ನೀ, ಹರೆ ತುಂಬಿದ ನಾರಿ ನಿಸಬತಲೇ ಆಗಿ ಬಂದಿ ಯವ್ವ, ಮೇಯಲ ಕೇಶರಾಶಿಯನ್ನು ಹೊದಿಕೊಂಡು, ನಿನ್ನ ಪತಿ ಯಾರು, ನೀ ಎಲ್ಲಿಂದ ಬಂದಿದ್ದಿ ಹೇಳಿದ್ರೆ ಮಾತ್ರ ಅನುಭವ ಮಂಟಪದಲ್ಲಿ ಕೂಡಬೇಕು, ಇಲ್ಲದಿದ್ದರೆ ನೀ ತೊಲಗಬೇಕು ಅಂತ ಅಲ್ಲಂಪ್ರಭು ಅವರು ಹೇಳ್ತಾರೆ. ಅವಾಗ ಧೈರ್ಯ ಬಿಡಾಗಲಿಲ್ಲ. ಮಹಾದೇವಿ ಅಂತ, ಸಾವಿಲ್ಲದ ಕೇಡಿಲ್ಲದ ರೂಪಿಲ್ಲದ ಚೆನ್ನ ಮಲ್ಲಿಕಾರ್ಜುನ ನನ್ನ ಗಂಡ,
ಸಾವಿಲ್ಲದ ಕೇಡಿಲ್ಲದ ರೂಪಿಲ್ಲದ ಚನ್ನಮಲ್ಲಿಕಾರ್ಜುನ ನನ್ನ ಗಂಡ, ಚನ್ನಮಲ್ಲಿಕಾರ್ಜುನ ನನ್ನ ಗಂಡ. ಬೆಟ್ಟದ ಮೇಲೆ ಮನೆ ಮಾಡಿ ಮೃಗಗಳಿಗೆ ಅಂಜದೊಡಿಯ, ಸಮುದ್ರದಡಿಯಲ್ಲೇ ಮನೆ ಮಾಡಿ 100 ತೆರಿಗಳಿಗೆ ಅಂಜದೊಡಿಯ, ಸಂತೆಯಲ್ಲಿ ಮನೆ ಮಾಡಿ ಶಬ್ದಕ್ಕೆ ಅಂಜದೊಡಿಯ. ಶ್ರೀ ಬಸವೇಶ್ವರ ಮಹಾರಾಜ್ ಕಿ ಜಯ. ಅದಕ್ಕೆ ಅದರಂತೆ ಅಂಬಿಗಾರ ಚೌಡನವ್ರನ್ನು ಬರ್ತಾರೆ. ಅವರಂತಾರ ಎಲ್ಲ ಶರಣರಿಗೆ ನಿಂಗದ, ಚೌಡಾಗಿ ನಿಂಗ ಕಟ್ಟಿಲ್ಲಲ್ಲ ಅಂತ ಎಲ್ಲ ಶರಣರು ಬಸವಣ್ಣವ್ರಿಗೆ ಕೇಳ್ತಾರೆ. ನಿಂಗಿದ್ದವ್ರಿಗೆ ಪ್ರವೇಶ ಇಲ್ಲ, ಮತ್ತು ಚೌಡಾಗಿ ನಿಂಗಿಲ್ಲ, ನೀವು ನಿಂಗೆ ಧಾರಣೆ ಮಾಡಿಲ್ಲಲ್ಲ. ಆಯ್ತು ಚೌಡಾಯ ಬರ್ಲಿಕ್ಕೆ ಕೇಳಿ ಆತಗೂ ನಿಂಗೆ ಧಾರಣೆ ಮಾಡಾಮಿ ಅಂತ ಬಸವಣ್ಣವ್ರು. ಅಷ್ಟೊತ್ತಿಗೆ ಚೌಡಯ್ಯ, ಹರಳಯ್ಯ, ಸಮಗಾರ, ಹರಳಯ್ಯ, ಮಾಚಯ್ಯ ಎಲ್ಲರೂ ಹೊಂಟಿದ್ರು. ಬಂದರು. ಅವಾಗ ಬಸವಣ್ಣವ್ರು ಪ್ರಸಿದ್ಧಿ ಮಾಡಿದಾಗ ಲಿಂಗ ಇದ್ದವ್ರಿಗೆ ಮಾತ್ರ ಅನುಭವ ಮಂಟಪದಲ್ಲಿ ಸ್ಥಾನದ, ನಿನಗೆ ಲಿಂಗ ಧಾರಣೆ ಮಾಡಬೇಕಾಗ್ಯದ ಹೆಂಗೆ ಅಂತ ಕೇಳಿದಾಗ ಲಿಂಗದ ಬಗ್ಗೆದಾಗ ಅಂಬಿಗಾರ ಚೌಡ ಹೇಳ್ತಾನೆ. ಲಿಂಗ ಅಂದ್ರೆ ಅದು ಎಂಥದ್ದು ಏನಂತ ಹೇಳ್ತಾನೆ. ಆತ್ಮಲಿಂಗವನ್ನು ಬಿಟ್ಟು ಅಂಬಿಗಾರ ಚೌಡನ ವಚನ ಹೇಳ್ತಾನೆ. ಆತ್ಮಲಿಂಗವನ್ನು ಬಿಟ್ಟು ಭಾರಲಿಂಗಕ್ಕೆ ಮಾರು ಹೋಗಿ, ಸಂತಿಗೆ ಹೋಗಿ 6 ಕಾಸಿನ ವಸ್ತ್ರವ ತಂದು 3 ಕಾಸಿನ ಲಿಂಗವ ತಂದು, ಕಟ್ಟಿದ ಒಬ್ಬ ನಾಯಿ ಕಟ್ಟಿಸಿಕೊಂಡನೊಬ್ಬ ಕಳ್ಳನಾಯಿ. ಇಂಥ ಎಟ್ಟಿ ಮೂಳರ ಕಂಡರೆ ಎಡಹಾಕಪಾದ ರಕ್ಷೆಯಿಂದ ಲಡಲಡನೆ ಹೊಡೀರಿಂದ ನಿಜ ಶರಣ ಅಂಬಿಗಾರ ಚೌಡಯ್ಯ, ನಿಜ ಶರಣ ಅಂಬಿಗಾರ ಚೌಡಯ್ಯ. ಯಾಕಂದ್ರೆ ಎಲ್ಲರ ಆತ್ಮದಲ್ಲಿ ನಿಂಗ, ಎಲ್ಲರ ಆತ್ಮದಲ್ಲಿ ಅದ. ಗುರು ಕಟ್ಟಿದ ಲಿಂಗವನ್ನು ಬಿಟ್ಟು ಬೆಟ್ಟದ ಲಿಂಗಕ್ಕೆ ಹೋಗಿ ನನ್ನೊಡೆಯ ಅಂದ ಅಡ್ಡ ಬೀಳುವ ದಡ್ಡ ಮೂಳರ ಕಂಡರೆ, ಎಟ್ಟಿ ಮೂಳರ ಕಂಡರೆ ಎಡಹಾಕಪಾದ ರಕ್ಷೆಯಿಂದ ಲಡಲಟನೆ ಹೊಡೀರಂದ ದಿಟ್ಟಾದಿದೀರ ನಮ್ಮ ನಿಜ ಶರಣಂಬಿಗಾರ ಚೌಡಯ್ಯ. ಕೂಣಿನ ಕೊಂಬಿನ ಮೇಲೆ ಕಟ್ಟೂರ ಎಂಬ ಪಟ್ಟಣವಿತ್ತು. ಆ ಪಟ್ಟಣದಲ್ಲೇ ಹಾಯ ಎಂಬ ಗೌಡನಿದ್ದನು. ಹೂಯ ಎಂಬ ಕುಲಕರ್ಣಿ ಇದ್ದನು. ಮೇ ಎಂಬ ತಳವಾರನಿದ್ದನು. ತಳವಾರನ ಹೆಂಡತಿ ತಳವಿಲ್ಲದ ಕೊಡತೊಂಡು, ತಳವಾರನ ಹೆಂಡತಿ ತಳವಿಲ್ಲದ ಕೊಡತೊಂಡು, ಜಲವಿಲ್ಲದ ಬಾವಿ ನೀರಿಗೆ ಹೋಗಿ ಆ ಬಾವಿ ದಂಡೆ ಮೇಲೆ ಬೇರಿಲ್ಲದ ಬೇವಿನ ಮರ ಹುಟ್ಟಿತ್ತು. ಆ ಮರದ ಚೆಂಡೆ ಮೇಲೆ ಪಕ್ಕವಿಲ್ಲದ ಪಕ್ಷಿ ಕುಂತಿತ್ತು. ಆ ಪಕ್ಷಿಯು ಕಣ್ಣಿಲ್ಲದ ಕುರುಡನ ನೋಡಿ, ಕೈಯಿಲ್ಲದವನ ಮುಂದೆ ಹೇಳಲು, ತುದಿಯಿಲ್ಲದ ಬಾಣಿನಿಂದ ಹೊಡೆಯಲು, ಆ ಪಕ್ಷಿ ಬಿದ್ದಿನಂದ ನಮ್ಮ ಅಂಬಿಗಾರ ಚೌಡಯ್ಯ. ಮಡಿಯಿಂದ ಅಡುಗೆ ಮಾಡೀನಿ, ಮಡಿಯಿಂದ ನೈವೇದ್ಯ ಮಾಡೀನಂತ. ಹಾವು ಕುಡ್ದೆ ಅಂಜನೀರು, ಕಪ್ಪಿ ಕುಡ್ದೆ ಅಂಜನೀರು, ಮನುಷ್ಯರು ಕುಡ್ದೆ ಅಂಜನೀರು ತಂದ ಅಡುಗೆ ಮಾಡಿ ಪಾಯಸ ಮಾಡಿ ನಿಂಗದ ಎದುರಿಡಲು ನಿಂಗ ಸೈಯಲಿಲ್ಲ, ಸಪ್ಪಗಲ್ಲ, ಗೋಚರವಾಗಲಿಲ್ಲ, ಸಾಕಲಿಲ್ಲ, ಬೇಕಲ್ಲಿಲ್ಲ. ಉಣುವಂಥ ಜಂಗಮರಿ ಉಣಸೋದು ಬಿಟ್ಟು ಉಣಲಾರದು ನಿಂಗಕ್ಕೆ ನೈವೇದ್ಯವನ್ನು ತೋರಿಸಿ ತಾವೇ ಊಟ ಮಾಡೋರು ನಾನೇನು ಹೇಳಲಿ, ನೀವೇ ತಿಳಿಲ್ಲ. ಅಂಥ ಗುರು ಅಂಥ ಶಿಷ್ಯರಿದ್ರೆ ಆ ಊರು ದಾರಿಲ್ಲ, ಆಕೆ ಏನು ದಾರಿಲ್ಲ. ತಾನು ಕೊಟ್ಟಿದ್ದಾಗ ಇನ್ನೊಬ್ರಿಗೆ ಹ್ಯಾಂಗೆ ದಾರಿ ತೋರಿಸ್ತಾನೆ? ತನಗೆ ಈಸಲು ಕಡ್ಲಿಕ್ಕೆ ಬರಲ್ಲ, ನಾವು ಇನ್ನೊಬ್ರಿಗೆ ಹ್ಯಾಂಗೆ ಹೊಳಿ ದಾಟಿಸ್ತಾನೆ ಅಂತ ಚೌಡನವ್ರು ಹೇಳ್ತಾರೆ. ಕುಲಹೀನ ಇದ್ದ ಶಿಷ್ಯಗೆ ಗುರುಬೋಧವನ್ನು ಕೊಟ್ಟು ಅಕ್ಕಿತ ಬ್ಯಾಳಿತ ಬೆಲ್ಲತ್ತ ನೀವು ಸಣ್ಕೋದವ್ರಿ ನಿಮ್ಮ ಮನೆಗೆ ಉಣಲ್ಲಂತಾನ. ಅಂಥ ಗುರುವಿಗೆ ಹಾಗೆ ಬಿಡಬೇಡ್ರಿ, ನೆಲಕ್ಕೆ ಹಾಕಿ ಕೆಡಿ, ಮೂಗಿನ ಸೊಳ್ಳೆ ಕೊಯ್ದು ಇಟ್ಟಂಗಿನ ಗಚ್ಚಿಯಾಗಿ ತಿಕ್ಕಿ ನಿಂಬೆ ಹುಳಿ ಹಿಂಡಿ ಪಕ್ಷಿನ ತಿಕ್ಕಿ ಮಾರಿ ಮಾಡಿ ನಿಂದಿಸೋದು ದರಡಕೋರ ಹಗಲು ತರ್ತಾನ ದರಡನ ಕಳ್ಳನ. ಶಿಷ್ಯ ಗುರುಬೋಧ ಕೊಟ್ಟ ಮೇಲೆ ಅವ್ರ ಮನೆಗೆ ಉಳ್ಳಿಕ್ಕೆ ಅವನದೇನು ಗಂಟು ಹೋಯ್ತು, ಅವನ ಮನೆ ಪವಿತ್ರ ಆಯಿತು, ಅವನ ಆತ್ಮ ಪವಿತ್ರ ಮಾಡಿದ ಮೇಲೆ ಅವನದೇನು ಗಂಟು ಹೋಯ್ತು ಅಂತ ಅಂಬಿಗಾರ ಚೌಡನು ಗಟ್ಟಿಯಾಗಿ ಅನೇಕ ವಚನಗಳನ್ನು ಅವರು ಹೇಳಿದ್ದಾರೆ. ಶ್ರೀ ಬಸವೇಶ್ವರ ಮಹಾರಾಜ್ ಕಿ ಜಯ. ಅದೇ ರೀತಿಯಾಗಿ ಸೇಡಂ ತಾಲೂಕಿನ ಕಡಿಹಳ್ಳಿ ಆದ ಮಲ್ಲಾಬಾದ್ ಎಂಬ ಊರು, ಅಲ್ಲಿ ತಾಯಿ ಮಾಣಿಕೇಶ್ವರಿ ಜನ್ಮ ಆಯಿತು.
ಅಲ್ಲಿ ಮಾಣಿಕೇಶ್ವರಿ ಜನ್ಮದ ಹಾಸ್ಯಮ್ಮ ಮತ್ತು ಗುಗ್ಗಪ್ಪ ಎಂಬ ಪುಣ್ಯ ದಂಪತಿಗಳು ಅವ್ರ ಉದಾರದಿಂದ ಮಾಣಿಕೇಶ್ವರಿ ಜನ್ಮ ಆಯಿತು. ಬೆಳೆದು ದೊಡ್ಡವಳಾದಳು. ಶಿವನ ಧ್ಯಾನದಾಗ ಹಗಲ ರಾತ್ರಿ ಇರ್ತಿದ್ರು. ಅವು ಬಡ ಕಾರ್ಮಿಕರ ಮನೆಯಾಗ ಹುಟ್ಟಿದಳು, ರೈತ ಕಾರ್ಮಿಕರ ಮನೆಯಾಗ ಹುಟ್ಟಿದ್ದಳು. ಅವ್ರಿಗೆ ಆಕಿಗೆ ಒಂದು ಅಂಗಿ ತರ್ಲಿಕ್ಕೆ ಅವ್ರ ಬಳಿ ಯೋಗ್ಯತೆ ಇರಲಿಲ್ಲ. ಅಂತಹ ಬಡ್ರ ಮನೆಯಾಗ ಹುಟ್ಟಿದಳು. ತಾಯಿ ದೊಡ್ಡವಳಾದಳು. ಶಿವಧ್ಯಾನದಾಗ ಇರೋದ್ರಾಗ ಅವರು ಬೀಗರು ನೆಂಟರು ಆಕಿ ದೇವ್ ಹಿಡ್ದಿರ್ಬೇಕು, ಆಕಿ ಯಾರನ್ನ ಚಾಡೆ ಮಾಡಿರ್ಬೇಕು ಅಂಥೇಳಿ ಆ ಮಂತ್ರವಾದಿಗಳ ಬಳಿ ಕರ್ಕೊಂಡು ಹೋದರು. ಅಲ್ಲಿ ಮಂತ್ರವಾದಿ ಏನಂದ, ಇವತ್ತು ಮಸೂದೆಗೆ ಒಂದಿನ ಕೀಲಿ ಹಾಕ್ತೀನಿ, ಅವ್ರು ದೇವಾಪಿ ಎಲ್ಲ ಬಿಟ್ಟು ಹೋಗ್ತದ, ನೀವು ಇಲ್ಲೇ ಇರ್ಬೇಕಂತ ಹೇಳಿ. ಯಾಕಾಗಲ್ಯಾಕಂತ ತಾಯಿ ಕೀಲಿ ಹಾಕಿ ತಾಯಿ ತಂದೆ ಅಲ್ಲೇ ಕುಂತ್ರು ಎದುರು. ಮರುದಿನ ಹೊತ್ತೇರಿದ ಮೇಲೆ ಮಂತ್ರವಾದಿ ಬಂದು ತಟ್ಟಿ ತೆರಿತಾನ, ತಾಯಿ ಅಲ್ಲಿ ಇಲ್ಲೇ ಇಲ್ಲ. ತಾಯಿ ತಂದೆ ಎದುರಿಯರ ಕೀಲಿ ಅದ ಎಲ್ಲ ಎಕಡೆ ಹೋದರು. ಮಾಯವಾಗಿ ಹೋಗಿ ಯಾವುದೋ ಒಂದು ಗಿಡದ ಚೆಂಡೆ ಮೇಲೆ ಏನಪ್ಪ ಅಂದ್ರೆ ಆಕಿ ತಪಸ್ಸೆ ಮಾಡ್ಕೋತಾ ಇದ್ದಳು. ಅನೇಕ ಪಾಡುಗಳನ್ನು ತೋರಿಸಿದ್ರು. ಯಾನಾಗೊಂದಿಯಲ್ಲಿ ಸಿಮೆಂಟಿನ ಗವಿ ಮಾಡಿ 71 ದಿನ ತಪಸ್ಸೆ ಮಾಡಿದರು. ಅನ್ನ ಇಲ್ಲ, ನೀರಿಲ್ಲ, ಏನೂ ಇಲ್ದಂಗೆ 71 ದಿನದ ಬರ್ತೀನಂತ ಹೇಳಿದರು. 71 ದಿನದ ಭಜನೆ ಮಾಡ್ಕೊತಾ ಸಂತರ ಭಕ್ತರು ಕುಂತಾಗ ತನ್ನೆತಿಯಲ್ಲಿ ತಾನೇ ಗುಡಿ ಉಳ್ಕೊಂಬಿದ್ದು ಜಗ 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 ಅಂಥೇಳಿ ತಾಯಿ ಕಡಿಕಾದರು. ಸೂರ್ಯ ಉದಯಿಸಿದ ಕೂಡಲೇ ಹಕ್ಕಿಗಳಿಗೆ ಚಿಲಿಪಿಲಿ ಗುಟ್ಟಲು ಹೇಳಿದವರಾರು, ನೌಲಿಗೆ ನರ್ತನೆ ಮಾಡಲು ಕಲಿಸಿದವರಾರು, ಕೋಗಿಲಿಗೆ ಇಂಪಾಗಿ ಹಾಡಲು ಹೇಳಿದವರಾರು. ಜಗಕ್ಕೆಲ್ಲ ಮಾತೆ ತಾಯಿ ಮಾಣಿಕೇಶ್ವರಿ, ಶ್ರೀ ಮಾಣಿಕೇಶ್ವರಿ ಮಹಾರಾಜ್ ಕಿ ಜಯ, ಶ್ರೀ ಮಾಣಿಕೇಶ್ವರಿ ಮಹಾರಾಜ್ ಕಿ ಜಯ. ಒಂದು ಪದವನ್ನು ಹೇಳ್ತಾರೆ, ತಾವು ಕೇಳಬೇಕು. ಅಮರ ತತ್ವದ ಹಾದಿಯ ಹಿಡಿದು ಅಮೃತವೇ ಕುಡಿದ, ಅಮರ ತತ್ವದ ಹಾದಿಯ ಹಿಡಿದು ಅಮೃತವೇ ಕುಡಿದ. ದತ್ತ ದತ್ತ ಎಂದು ನುಡಿದ, ರಾತ್ರಿ ಕತ್ತಲಲ್ಲಿ ನಡೆದ. ದತ್ತ ದತ್ತ ಎಂದು ನುಡಿದ, ರಾತ್ರಿ ಕತ್ತಲಲ್ಲಿ ನಡೆದ. ಏಕನಿಷ್ಠೆಯ ಮಾರ್ಗವ ಹಿಡಿದು ಪರಶಿವನವತರತ ಪಡೆದ, ಪರಶಿವನವತರತ ಪಡೆದ. ಏಕನಿಷ್ಠೆಯ ಮಾರ್ಗವ ಹಿಡಿದು ಪರಶಿವನವತರತ ಪಡೆದ, ಪರಶಿವನವತರತ ಪಡೆದ. ಪರಶಿವ ಕೈಲಾಸದಾರಿಯಲ್ಲಿ, ಪರಶಿವ ಕೈಲಾಸದಾರಿಯಲ್ಲಿ ಗುರುವರ ತಾನೇ ನಡೆದ. ದತ್ತ ಎಂದು ನುಡಿದ, ರಾತ್ರಿ ಕತ್ತಲಲ್ಲಿ ನಡೆದ. ದತ್ತ ದತ್ತ ಎಂದು ನುಡಿದ, ರಾತ್ರಿ ಕತ್ತಲಲ್ಲಿ ನಡೆದ. ವೀರ ಹನುಮನ ವರವನ್ನು ಪಡೆದು ರುದ್ರಾವತಾರಿ ತಾನಾದ, ರುದ್ರಾವತಾರಿ ತಾನಾದ. ವೀರ ಹನುಮನ ವರವನ್ನು ಪಡೆದು ರುದ್ರಾವತಾರಿ ತಾನಾದ, ರುದ್ರಾವತಾರಿ ತಾನಾದ.
ತಿರುಗಾಡುತ್ತಾ ಕಾಡು ಕಾನನ ತಿರುಗಾಡುತ್ತಾ ಮಾಣಿಕೇಶ್ವರ ಮೆರೆದ ದತ್ತ ಎಂದು ನುಡಿದ ರಾತ್ರಿ ಕತ್ತಲಲ್ಲಿ ನಡೆದ ದತ್ತ ದತ್ತ ಎಂದು ನುಡಿದ ರಾತ್ರಿ ಕತ್ತಲಲ್ಲಿ ನಡೆದ ಅಮರ ತತ್ವದ ದಾರಿಯ ಹಿಡಿದು ಅಮೃತವೇ ಕುಡಿದ ಅಮರ ತತ್ವದ ದಾರಿಯ ಹಿಡಿದು ಅಮೃತವೇ ಕುಡಿದ ದತ್ತ ದತ್ತ ಎಂದು ನುಡಿದ ರಾತ್ರಿ ಕತ್ತಲಲ್ಲಿ ನಡೆದ ದತ್ತ ದತ್ತ ಎಂದು ನುಡಿದ ರಾತ್ರಿ ಕತ್ತಲಲ್ಲಿ ನಡೆದ ರಾತ್ರಿ ಕತ್ತಲಲ್ಲಿ ನಡೆದ ರಾತ್ರಿ ಕತ್ತಲಲ್ಲಿ ನಡೆದ ವಿಠಲ 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 ಪಾಂಡುರಂಗ ವಿಠಲ 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 ಪಾಂಡುರಂಗ ವಿಠಲ ಪಂಡರಿನಾಥ ವಿಠಲ ಪಾಂಡುರಂಗ ವಿಠಲ ಪಂಡರಿನಾಥ ವಿಠಲ 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 ಸದ್ಗುರು ಶ್ರೀ ಪಂಡರಿನಾಥ್ ಮಹಾರಾಜ್ ಪಾಂಡುರಂಗ ಪಂಡರ್ಪುರದಲ್ಲಿ ನರಹರಿ ಸೋನಾರ್ ಅಂತ ದೊಡ್ಡ ಸಂತನಿದ್ದ. ಅವ ಪಂಡರ್ಪುರದಲ್ಲಿ ಇದ್ದರೂ ಕೂಡ ಪಾಂಡರಂಗುಡಿಗೆ ಹೋಗ್ತಿದ್ದಿಲ್ಲ, ಪಾಂಡರಂಗ ಮಾರಿ ನೋಡ್ತಿದ್ದಿಲ್ಲ. ಅವ ಈಶ್ವರ ಭಕ್ತಿದ್ದ. ಈಶ್ವರಗ ಕರೆಸಿ ಪ್ರತ್ಯಕ್ಷ ನೋಡ್ತಿದ್ದ, ಅವನ ಆಶೀರ್ವಾದ ಪಡಿತಿದ್ದ. ಅದಕ್ಕೆ ಆ ಪಾಂಡರಂಗುಡಿಗೆ ಹೋಗ್ತಿದ್ದಿಲ್ಲ. ಒಬ್ಬ ಭಕ್ತ ಪಂಡರ್ಪುರಕ್ಕೆ ಬಂದು ಪಾಂಡರಂಗ ದೇವರಿಗೆ ನನಗೆ ಸಂತಾನಿಲ್ಲ, ಸಂತಾನ ಕೊಟ್ರೆ ನೀನು ಬಂಗಾರ ಹೊಡೆದ್ರು ಏರಿಸ್ತೀನಂತ ಹರಕೆ ಹೊತ್ತಿದ್ದ. ಕೆಲವು ದಿವಸ ಆದಮೇಲೆ ಅವನಿಗೆ ಸಂತಾನ ಆದಮೇಲೆ ಆ ಹರಕೆ ಮುಟ್ಟಿಸ್ಲಿಕ್ಕ ಒಬ್ಬ ಸೌಕಾರ ಪಂಡರ್ಪುರಕ್ಕೆ ಬಂದ. ಇಲ್ಲಿ ಯಾರು ಒಡಿ ಸರಿಯಾಗಿ ಮಾಡ್ತಾರ ಆಭರಣಗಳು ಅಂತ ಕೇಳಿದಾಗ ನರಹರಿ ಸೋನಾರ್ ಮಾಡ್ತಾನಂತ ಹೇಳಿದರು. ಅದಕ್ಕೆ ನರಹರಿ ಸೋನಾರ್ ಕಡೆ ಆ ಸೌಕಾರ ಹೋದ. ಅಪ್ಪ, ನಾನು ಬಂಗಾರ ಹೊಡೆದ್ರು ಮಾಡಿಸ್ತೀನಿ ಅಂತ ದೇವ್ರಿಗೆ ಹರಕೆ ಹೋಗ್ತೀನಿ, ನೀವು ಒಳ್ಳೆ ಪರಿಣಿತಿ ಇದ್ದಂತ ಕೇಳಿ ನೀವು ಬಂಗಾರ ಹೊಡೆದ್ರು ಮಾಡಿಕೊಡು. ಯಾಕಾಗಲೇಕಂತಾನೆ, ನೀನು ಹೋಗಿ ಅಳತಿ ತೊಂಬ ಟೊಂಕದ್ದು ನಾ ಮಾಡ್ತೀನಿ. ನನಗೆ ಹೆಂಗೆ ಬರ್ತದ್ರಿ ನಾ ಬರೋಲ್ಲ, ಪಾಂಡಂಗ ಮಾರಿ ನೋಡಲ್ಲ, ಪಾಂಡಂಗ ಗುಡಿ ಬರೋಲ್ಲ, ನೀವು ಹೋಗಿ ತೊಗೊಂಬ ನಾ ಮಾಡ್ತೀನಿ. ಅವಾಗ ಯಾಕಾಗಲೇಕಂತ ಹೇಳಿ ಅವನೇ ಹೋಗಿ ಅಳತಿ ತೊಗೊಂಡು ಬರ್ತಾನೆ, ತಂದು ಕೊಡ್ತಾನೆ. ಅವ ಹುಡುಗಾರ ತಯಾರು ಮಾಡ್ತಾನೆ, ತಯಾರು ಮಾಡಿ ಕೊಡ್ತಾನೆ. ಆ ಸೌಕಾರ ಒಯ್ದು ಪೂಜೆ ಮಾಡಿ ಕಟ್ಲಿಕ್ಕೆ ಹೋಗ್ತಾನೆ. ಪಾಂಡಂಗ ದೇವ್ರು ಏನು ಮಾಡ್ತಾನೆ, ಟೊಂಕ ಏನಪ್ಪ ಅಂದ್ರೆ ಹತ್ತಿ ಮಾಡಿಬಿಡ್ತಾನೆ. ಹುಡ್ದಾರು ಉಚ್ಕೊಂಡ್ಬಿತ್ತು. ಯಾಕಮ್ಮ ನರಹರಿ ಸೋನಾರಿ ಇಲ್ಲಿ ಕರೆಸ್ಬೇಕಂಬದು ಪಾಂಡ್ರಂಗ ಹುನಾರ. ಅದಕ್ಕೆ ಹುಡ್ದಾರು ಉಚ್ಕೊಂಡ್ಬಿತ್ತು. ಅವ ಗಾಬರಿ ಆದ ಸೌಕಾರ, ಯಾಕೋ ಉಚ್ಕೊಂಡ್ಬಿತ್ತಂತ ಹುಡ್ದಾರು ತೊಗೊಂಡು ಮತ್ತೆ ಓಡ್ಕೊತಾ ಬಂದ. ಅಪ್ಪ, ಹುಡ್ದಾರು ಉಚ್ಕೊಂಡ್ಬಿದ್ದು ಹತ್ತೆ ದೊಡ್ಡದಾಗ್ಯದ, ನೀ ಅಳತಿ ತಂದಿದ್ದೆ, ನಾ ಮಾಡಿ ನಾ ಏನು ಮಾಡಲಿ ಅಂದು. ಅಲ್ಲಪ್ಪ, ನಾ ಬರೋಂಗಿಲ್ಲ, ನೀನೇ ಅಳತಿ ತೊಗೊಂಡ. ಮತ್ತೆ ಹೋಗಿ ಅವನೇ ಪೂಜೆ ಮಾಡಿ ಅಳತಿ ತೊಗೊಂಡ. ಅಳತಿ ತಂದು ಮತ್ತು ಕೊಟ್ಟಾಗ ಮತ್ತೆ ಹುಡ್ದಾರು ತಯಾರು ಮಾಡಿ ಕೊಟ್ಟ. ಮತ್ತೆ ಹೋಗಿ ಕಟ್ಲಾಗ ಹೋಗ್ತಾನ. ಪಾಂಡಂಗ ಏನಪ್ಪ ಅಂದ್ರೆ ಡಬಲ್ ಆಗಿ ನಿಂತ. ಹುಡ್ದಾರ ಅರ್ಧಕ್ಕೆ ಆಯಿತು. ಅವಾಗ ಸೌಕಾರ ಗಾಬರಿ ಅದ. ಅವಾಗ ಹಂಗಾಯ್ತು, ಈಗ ಹೆಂಗಾಯ್ತು, ನಾ ಏನು ತಪ್ಪು ಮಾಡ್ದೆ ಅಂತ ಬಂದು ಮತ್ತೆ ನರಹರಿ ಸೋನಾರ್ಗಂತಾನ, ಅಪ್ಪ ನಿನ್ನ ಕೈ ಜೋಡಿಸ್ತೀನಿ, ನೀನೇ ನಡಿ, ಟೊಂಕದ ಹೇಳ್ತೀನಿ, ನೀನೇ ತಗೋ. ನಾ ಬರೋಂಗಿಲ್ಲ ಅವ್ನು ಮಾರಿ ನೋಡಂಗಿಲ್ಲ. ಮತ್ತು ಈಗ ಹ್ಯಾಂಗೆ ಮಾಡಿ ನಿನ್ನ ಕಣ್ಣು ಕಟ್ತೀನಿ, ಕಣ್ಣು ಕಟ್ಟಿ ಕರ್ಕೊಂಡು ಹೋಗ್ತೀನಿ, ನಡಿ. ಹಾಗಾದ್ರೆ ನಡಿ ಅಂತ ಕಣ್ಣು ಕಟ್ಟಿ ಆ ನರಹರಿ ಸೋನಾರ್ಗೆ ಪಾಂಡಂಗುಡಿಗೆ ಕರ್ಕೊಂಡು ಹೋಗ್ತಾನೆ. ಅವ್ನು ಭಕ್ತ ಹೋಗಿ ಮೂರ್ತಿ ಮೇಲೆ ಹಿಂಗೆ ಕೈ ಆಡಿಸ್ತಾನೆ, ಹಿಂಗೆ ನೋಡ್ತಾನೆ. ಅವನಿಗೆ 5 ಮುಖಗಳು ಕಾಣ್ತಾವ, ಕೊಳ್ಳಾಗ ಸರ್ಪದ ಅಲಂಕಾರ ಕಾಣ್ತದ, ತೆನ್ ಮೇಲೆ ಜಡಿ ಕಾಣ್ತಾವ. ಇವ ಈಶ್ವರನ ಅಂತಾನೆ. ಕಣ್ಣು ಬಿಚ್ಚಿ ನೋಡ್ತಾನೆ, ಇಟ್ಟಲ್ಲಿ ಕಾಣ್ತಾನೆ.
ಮತ್ತು ಕಣ್ಣು ಕಟ್ಕೋತಾನ ಈಶ್ವರ ಕಾಂತನ, ಕಣ್ಣು ಕಟ್ತಾನ ವಿಠ್ಠಲ ಕಾಂತನ, ಕಣ್ಣು ಬೀಸ್ತಾನ ಈಶ್ವರ ಕಾಂತನ, ವಿಠ್ಠಲ ಕಾಂತನ ಈಶ್ವರ ಕಾಂತನ, ವಿಠ್ಠಲ ಕಾಂತನ ಈಶ್ವರ ಕಾಂತನ. ಆಗ ಆ ನರಹರಿ ಸೋನಾರ ದೇವಾದಿ ದೇವ ಪಂಡಾರಿ ರಾಯ, ದೇವಾದಿ ದೇವ ಪಂಡಾರಿ ರಾಯ, ದೇವಾದಿ ದೇವ ಪಂಡಾರಿ ರಾಯ. ನಿನ್ನ ಮಹಿಮೆ ಅಪಾರವಾದದ್ದು, ನಾನು ಏನೋ ತಿಳಿಲಾರ್ದಕ್ಕೆ ಈ ರೀತಿ ನಾ ಮಾಡಿದ್ದೆ. ನಿನ್ನ ಕೃಪೆಯಿಂದ ನನ್ನ ಕುಪಿತ ಬುದ್ಧಿಯನ್ನು ಸಂಪೂರ್ಣ ನಾಶವಾಯಿತು ಅಂತ ಹೇಳಿ ಸಾಷ್ಟಾಂಗ ಬೀಳ್ತಾನೆ. ಅವಾಗ ಪಾಂಡಂಗ ಪ್ರತ್ಯಕ್ಷ ಆಗಿ, ಏ ನರಹರಿ, ನೀ ನನ್ನ ಭಕ್ತನಿರೋದ್ರಿಂದ ಈಶ್ವರ ಬೇರೆ ಇಲ್ಲ, ನಾ ಬೇರೆ ಇಲ್ಲ, ಎಲ್ಲರೂ ಒಂದೇ ಇದ್ದೇವೆ ಅಂತ ತಿಳ್ಕೊನಿ ಅಂಥೇಳಿ ಅದೃಶ್ಯರಾದರು. ಶ್ರೀ ಪಾಂಡಂಗ್ ಮಹಾರಾಜ್ ಕಿ ಜೈ, ಶ್ರೀ ಪಾಂಡಂಗ್ ಮಹಾರಾಜ್ ಕಿ ಜೈ. ಹರಿ ಕೊಟ್ಟ ಹರಿ ಕೊಟ್ಟ ಹರಿ ಕೊಟ್ಟ ಹರಿ ಕೊಟ್ಟ, ಹರಿ ಕೊಟ್ಟ ಕಾಲಕ್ಕ ಉಣಲಿಲ್ಲ ಪ್ರಾಣಿ, ಹರಿ ಕುಡದ ಕಾಲಕ್ಕ, ಹರಿ ಕುಡದ ಕಾಲಕ್ಕ ಬಾಯಿ ಬಿಟ್ಟೆಲ್ಲೋ ಪ್ರಾಣಿ. 10,000 ಹೊನ್ನ ತಿಪ್ಪೆಲ್ಲಿ ಹೂಳಿಟ್ಟು, ಮತ್ತ ಉಪ್ಪಿಲ್ಲದೆ ಉಂಡೆಲ್ಲೋ ಪ್ರಾಣಿ, ಮತ್ತ ಉಪ್ಪಿಲ್ಲದ ಉಂಡೆಲ್ಲೋ ಪ್ರಾಣಿ. ನೆಂಟರಿಷ್ಟರು ಬಂದು ಮನೆ ಮುಂದೆ ಕುಂತಿರಲು, ಕುಂಟಾನೆವನ ಆಡಿದೆಲ್ಲೋ ಪ್ರಾಣಿ. ಕಂಟಕ ಯಮನಾರು ಕುಂಟಿಸುತ್ತಾ ಎಳೆಯುವಾಗ, ನೆಂಟ ಪುರಂದರ ವಿಠಲನು ಪ್ರಾಣಿ. ಹರಿ ಕೊಟ್ಟ ಹರಿ ಕೊಟ್ಟ ಹರಿ ಕೊಟ್ಟ ಹರಿ ಕೊಟ್ಟ, ಹರಿ ಕೊಟ್ಟ ಹರಿ ಕೊಟ್ಟ ಹರಿ ಕೊಟ್ಟ ಹರಿ ಕೊಟ್ಟ, ಹರಿ ಕೊಟ್ಟ ಕಾಲಕ್ಕ ಉಣಲಿಲ್ಲ ಪ್ರಾಣಿ. ಸದ್ಗುರು ಶ್ರೀ ಪಂಡರನಾಥ್ ಮಹಾರಾಜ್ ಕಿ ಜೈ. ಒಂದು ಊರೊಳಗೆ ಒಬ್ಬ ಕುರುಬ್ರಾಹ್ಮ ಕುರಿ ಮೇಯಿಸ್ತಿದ್ದ. ಒಂದಿನ ದೂರ ಹೋಗಿದ್ದ ಮೇಯಿಸ್ಕೊತ. ಮಧ್ಯಾಹ್ನ ಟೈಮ್ ಇತ್ತು, ಅವನಿಗೆ ನೀಡಿಕಾದು. ಕುರಿಕಾಯರು ಯಾರೂ ಇಲ್ಲ, ಊರಿಗೆ ಹೋಗಿ ನೀರು ಎಲ್ಲಿ ಇಲ್ಲ, ಅಲ್ಲಿ ಊರಿಗೆ ಹೋಗ್ಬೇಕು, ಹೆಂಗೆ ಮಾಡ್ಬೇಕಂತ ಹೇಳಿ ಅಲ್ಲಿ ಒಬ್ಬ ಒಕ್ಕಲಿಗೆ ಗಳೆ ಹೊಡ್ಲಿಕ್ಕತ್ತಿದ್ದ. ಆ ಒಕ್ಕಲಿಗೆ ಹೇಳ್ತಾನೆ, ಜರ ಕುರಿ ನಿಗಾ ಮಾಡಪ್ಪ, ನಾ ಊರಿಗೆ ಹೋಗಿ ನೀರು ಕುಡ್ದು ಬರ್ತೀನಿ ಅಂತ. ಅವನೂ ಕಿವುಡ, ಇವನೂ ಕಿವುಡ. ಅವ ಒಕ್ಕಲಿಗೆನೂ ಕಿವುಡ, ಇವನು ಕಿವುಡ. ಅವ ಆ ಕಡೆ ಗಳೆ ಹೋಗಿ ಈ ಕಡೆ ತಿರ್ಕೊಂಬರೋ ಹೊತ್ತಿಗೆ ಬಾರ್ಕಲ್ಲಿಂದ ಎತ್ತಿ ಹಿಂಗೆ ಬಾರ್ಕಲ್ಲಿ ತಿರೋದು, ನೀ ಹೋಗು ಅಂದಂಗೆ ಆಗ್ಯದೀವಿ. ಇವ ಏನಪ್ಪ ಅಂದ್ರೆ ಕಾಯ್ತೀನಿ ಅಂತ ತಿಳ್ಕೊಂಡು ಊರಿಗೆ ಹೋದೀವಿ. ಊರಿಗೆ ಹೋಗಿ ನೀರು ಕುಡಿದು ವಿಶ್ರಾಂತಿಯಾಗಿ ಬಂದು ಕುರಿಗಳು ಎಣಸ್ಕೋತಾನ. ಕುರಿ ಓಸಿದ್ದು, ಚಲೋ ಕಾಯ್ದಾನವ, ಕುರಿ ಚಲೋ ಕಾಯ್ದಾನ ಒಕ್ಕಲಿಗೆ. ಅವನಿಗೆ ಋಣ ಯಾಕೆ ಇಟ್ಕೋಬೇಕು, ಒಂದು ಕುಂಟು ಕುರಿ ಕೊಟ್ಟರೆ ಆಯ್ತಂತ ಆ ಕುಂಟು ಕುರಿ ತೊಗೊಂಡು ಅವ ಎಲ್ಲಿ ಗಳೆ ಹೊಡಿತಾನ ಆ ಹೊತ್ತು ಹೋಗಿ ಅವ ಗಳೆ ಹೋಗಿ ಹಿಂಗೆ ತಿರ್ಕೊಂಡು ಹೊಂಟಿದ್ದ. ಆ ಕುಂಟು ಕುರಿ ಅದ್ರ ಹೋಗಿ ಇಟ್ಕೊಂಡು ನಿಂತ. ಅವ ಒಕ್ಕಲಿಗೆ ಅಂತಾನ, ನಿನ್ನ ಕುರಿ ಕಾಲು ನಾ ಯಾವಾಗ ಮುರಿದೀನಿ ಅಂದ. ನಿನ್ನ ಕುರಿ ಕಾಲು ನಾ ಯಾವಾಗ ಮುರಿದೀನಿ, ನಿನ್ನ ಕುರಿ ನಾ ಯಾವಾಗ ನೋಡೀನಿ, ನನ್ನ ಮೇಲೆ ಕಟ್ಲೆ ಹಾಕ್ಲಕ್ಕೆ ತಂದಿದ್ದೇನು ಅದು ಕುರಿ ಅಂದ. ನೀವು ಒಂದು ಬೇಡ ಎರಡು ಕೇಳಂಕ ಅಂತಾನಂತೇಳಿ 2 ಯಾಕೆ ಕೊಡ್ತಾರೆ ನಿಮ್ಮ ಅಪ್ಪನ ಗಂಟದೇನಂತ ಅವ ಅಂತಾನೆ. ಅವನು ಕಿವುಡೆ. ನಾನು ಇಬ್ಬರು ಬಡ್ದಾಡ್ಲಿಕ್ಕತ್ತರು. ಬಡ್ದಾಡ್ಕೋತ ಏನಪ್ಪ ಅಂತಂದ್ರೆ ಅಲ್ಲಿ ಒಂದು ದಾರಿ ಇತ್ತು, ಪೊಲೀಸ ಗಾಡಿ ಇದು ಕುದುರೆ ಮೇಲೆ ಕುಂತು ಹೊಂಟಿತ್ತು. ಅವನು ಕಿವುಡೆ. ಅವನ ಬಲ್ಲಿ ಫಿರೋದಿ ಒಯ್ದ್ರು. ಇದು ಅವನ ಬಲ್ಲಿ ಫಿರೋದಿ ಇವ ಹೇಳ್ದ, ಅವ ಹೇಳ್ದ. ಅವ ಅಂದ, ನಿಮ್ಮ ಅಪ್ಪಂದೇನೋ ಮಕ್ಕಳೇ ಕುದುರೆ ಇದು ನಂದದ, ನಾ ಕುಂತು ಹೊಂಟೀನಿ ಅಂತವ. ಅವರು ಇವರು ಬಡ್ದಾಡ್ಕೋತ ಊರ್ಗೌಡ್ರ ಬಲ್ಲಿ ಬಂದರು. ಊರ್ಗೌಡ್ರಿಗೆ 2 ಹೆಂಡ್ರು. ಅವ ಜಗಳಾಡಿ ಹಿರಿಯ ಹೆಂಡ್ತಿಗೆ ಹೊರಗೆ ಹಾಕಿ ಬಂದು ಅವಾಗ ಚೌಡಿ ಕಟ್ಟಿ ಕುಂತಿದ್ದ. ಹೋಗೇನಪ್ಪ ಅಂದ್ರೆ ಇವ್ರು ತಮ್ಮ ಫಿರೋದಿ ಹೇಳಿದ್ರು. ಅವ ಅಂತ, ನಾನು ನೀವು ಮೂಗರಲ್ಲೋ ಊರು ಮಂದಿ ಬಂದ್ರೆ ಆ ಕೆಟ್ಟ ರಂಡಿಗೆ ನಾ ಮನೆಗೆ ಇಟ್ಕೊಂಬಂಗಿಲ್ಲ ಅಂತ ಊರ್ಗೌಡ ಅಂತಾನೆ. ಅವನು ಕಿವುಡ. ಇವ್ರು ಹೇಳಿದ ಅವ್ರಿಗೆ ತಿಳಿದಿಲ್ಲ, ಅವ್ರು ಹೇಳಿದ ಇವ್ರಿಗೆ ತಿಳಿದ. ಹಿಂಗೆ ಕಿವುಡ್ರ ಕತಿ ಹಿಂಗಿರ್ತಾವೆ. ಒಂದು ಊರೊಳಗೆ 4 ಮಂದಿ ಬುದ್ಧಿಗೇಡಿಗಳಿದ್ರು. 4 ಮಂದಿ ಬುದ್ಧಿಗೇಡಿಗಳು. ಅವ್ರು ಹೇಳಿದೆ ಆಗ್ಬೇಕು ಊರಾಗ, ಅವ್ರು ಏನು ಹೇಳ್ತಾರೆ ಅದನ್ನೇ ಆಗ್ಬೇಕು ಊರಾಗ. ಹಿಂಗೆ ಒಂದು ಗೋಕುಲ್ ಸಾಬನ ಜಾತ್ರೆ ಇತ್ತು. ಜಾತ್ರೆಗೆ ಹೋದ್ರು 4 ಮಂದಿ. ಜಾತ್ರೆ ಮಾಡಿ 4ಕ್ಕೆ ಹೊಂಟರು. ಬರೋ ಹೊತ್ತಿಗೆ ದಾರೆ ಒಂದು ಸೂಜಿ ಬಿದ್ದಿತ್ತು.
ಆ ಚೂಜಿ ನಂದದ ನಾನು ನೋಡೀನಿ, ನಂದದ ನಾನು ನೋಡೀನಿ, ನಂದದ ನಾನು ನೋಡಿ 4 ಮಂದಿ ಜಗಳ ತಕ್ಕೊಂಡು ಹೊಡಪೆಟ್ಟು ನಡೀತು. ಆ ಕಡೆ ಒಬ್ಬ ದಾರಿಕರ ಹೊಂಟಿದ್ದು. ಯಾಕ್ರಿ ಚೂಜಿ ಪೈಲೆ ನೋಡಿನ್ರಿ, ನಂದದ ಅವ ನಂದ ಅಂತಾನ. ನಾ ಪೈಲೆ ನೋಡಿ ನಂದ ತಿಳಿತಾವ. ನೀವು ದಾರಿಕರ ನಿಮ್ಗೆ ಒಂದು ವಿಚಾರ ಹೇಳ್ತೀನಿ, ನೀವು ಕೇಳ್ತೀನಂದ್ರೆ ಏನು ಹೇಳಿ. ಆ ಚೂಜಿ ಒಂದು ವಾರಕ್ಕೆ ಒಬ್ಬೊಬ್ಬರಿಗೆ ಬರ್ತದೆ, ಒಂದೊಂದು ವಾರ ಉಪಯೋಗ ಮಾಡ್ಕೊರಿ ಅಂತ ಹೇಳಿ. ಯಾಕೆ ಒಯ್ರಿ ಆ ಚೂಜಿ ನಾಯಕ ಕುರ್ಲಿ ನೀವು ಯಾರೂ ಹೊರೆಯೋದು ಬೇಡ ಅಂತ ಒಂದು ಎತ್ತು ಹೇಳಂತ ಕೊಡ್ಡಿ ಚುತ್ತದ ಅವ್ನು ಚೂಜಿ. 4 ಮಂದಿ ಆ ಕೊಟ್ಟು ಹೊತ್ಕೊಂಡು ಹೋರಿ ಅಂತ ಟಿಣ್ಕ್ಯಾಡ್ ಕೊಟ್ಟು ಹೊತ್ಕೊಂಡು ಊರ ಕಡೆ ಬಂದು ಆ ದಾರ್ಯಾಗ ಇದು ಮಾಡಿದ್ರೆ ದಾರ್ಯಾಗ ಎಲ್ಲೋ ಕೊಟ್ಟು ಬಿಡಾಕಿ ನೋಡ್ತಾರೆ, ಆ ಚೂಜಿನೇ ಇಲ್ಲ. ದಾರ್ಯಾಗ ಎಲ್ಲೋ ಬಿದ್ದು ಹೋಯ್ತು, ಹೋಲ್ ಬಿಡೋ ಅವನವ್ನು ಚಾಣ ಕೊಟ್ಟರೆ ಸಿಗ್ತದೆ. ಯಾಕೆ ಜಗಳ, ಒಬ್ರು ಕೈನೇ ಮುರಿದಾವ, ಯಾರಿಗ ಮೂಗೆ ಹೊಳ್ಳಿ ಅದು ಜಗಳ ಆಡಿ ಅದಕ್ಕೆ ಹೋಗಿ ದವಾಖಾನೆ ಸರಿ ಮಾಡಿಸ್ಕೊಂಡು ಊರಾಗ ಹೋದ್ರು. ಆ ಊರೊಳಗೆ ಒಂದು ಯಾರು ದಿಕ್ಕಿಲ್ದ ಒಂದು ಮುದುಕಿತ್ತು, ಅದು ಗುಡಿಸೆ ಹಾಕೊಂಡು ಅಲ್ಲೇ ಇತ್ತು. ಅದು ಅಚಾನಕ್ ಸತ್ತಿತ್ತು. ಅದು ಮಣ್ಣು ಮಾಡೋದು ಇವ್ರ ಪಾಲಿಗೆ ಬಂತು, ಇದೇ ಭೂಪಗಳಿಗೆ ಬಂತು. ಅವ್ರು ನೋಡಿದ್ರು, ನೋಡಿ ಮಣ್ಣು ಮಾಡ್ಬೇಕಂತ ತಿಳ್ಕೊಂಡು ಹೋಗಿ ಮಸಡಿಯ ತೆಗ್ಗು ಕೆದರಿ ತನ ಬಂದು ಬಂಡ್ಯಾಗಿ ಹೆಣ ಹಾಯ್ಕೊಂಡು ಕೇಕೆ ಓಡ್ಕೊತ ಹೋದ್ರೆ ಅದು ಅಗಸಿ ಒಳಗೆ ದಡ್ ಅಂದು ಅಗಸಿ ಒಳಗೆ ಬಿದ್ದದ ಹೆಣ. ಅವ್ರು ಪೂರಾ ಅಗಸಿ ಹೆಣದ ಇದ್ರತನ ಆ ಬಂಡಿ ತೊಗೊಂಡೇ ಓಡ್ಯಾರ ಅವರು. ಅಲ್ಲಿ ಹೋಗಿ ಬಂಡ್ಯಾಗ ನೋಡ್ತಾರೆ, ಮುದುಕಿಲ್ಲ. ನಮ್ಮ ಕಣ್ಣು ತಪ್ಪಿಸಿ ಊರಾಗ ಓಡೋಕಿ ಆಕಿಗೆ ಮಾತ್ರ ಬಿಡಬಾರ್ದು, ಎಷ್ಟಾದ್ರೂ ತಂದು ನಮ್ಮ ಮಣ್ಣು ಸೇರಿಸ್ಬೇಕಂತೇಳಿ ಕೇಕೆ ಹೊಡ್ಕೊತ ಊರ ಕಡೆ ಹೊಂಟರು. ಆ ಹೂಗಾರ ಮುದುಕಿ ಹೂವಿನ ತೋಟ ಇತ್ತು ಊರು ಅಗಸಿ ಹೊರ್ಯಾಗ, ಅದು ಕಡ್ಕೊಂಡು ಅದು ಊರಾಗ ನಡೆದದ. ಇಲ್ಲೇ ಹೇಳೋಡ್ರಿ ಅಂತ ಅಕ್ಕಿಗೆ ಹಿಡಿದ್ರಾಯ್ತು. ಹಿಡಿದು ಹೆಗಲ ಮೇಲೆ ಹಾಯ್ಕೊಂಡು ಕುಣಿ ಕಡೆ ತೊಗೊಂಡು ಓಡಿ ಹೊಂಟ್ರೆ. ಅಕ್ಕಿ ಅಂತಾಳ, ನಾ ಅಲ್ಲೋ ತಂದು ನಿಮ್ಮ ಕಾಲು ಬೀಳ್ತೀನಿ, ನಾ ಮುದುಕಿನೇ ಅಲ್ಲ, ನಾ ಹೂಗಾರ ಹಾಕೀನಿ ಅಂತಾಳೆ. ಅವ್ರು ಏನು ಹೇಳಿದ್ದು ಅವ್ರು ಕಿವಿಯಾಗಿಲ್ಲ. ಒಯ್ದು ಆ ಕುಣಿಯಾಗ ಹಾಕಿ ಮ್ಯಾಲೆ ಮಣ್ಣು ಮುಚ್ಚಿಬಿಟ್ರು. ಮಣ್ಣು ಮುಚ್ಚಿ ಕೇಕಿ ಹೊಡ್ಕೊತ ಊರಾಗ ಬರತ್ತಾನ. ಅಗಸಿ ಒಳಗೆ ಅದು ಮುದುಕಿ ಬಿದ್ದಿತ್ತು. ಎಲ್ಲ ಇವನು ಹೇಳ್ತೀವಿ ಮತ್ತೆ ಕಣ್ಣು ತಪ್ಪಿಸಿ ಇಲ್ಲಿ ಬಂದು ಬಿದ್ದ ಹುಡುಗಿ. ಸಾರಿ ಆದ್ರೆ ಹಿಂಗೆ ಬರಂಕ ಅಂತಾಳೆ. ಈ ಕಟ್ಟಿಗೆ ಹಾಕ್ರಿ, ಕಟ್ಟಿಗೆ ಸುಳಮ್ ಅಂತೇಳಿ ಕಟ್ಟಿಗೆ ಹಾಕಿ ಕೈ ಕಾಲು ಹಿಡ್ದು ಹಾಕಿ ಸುಟ್ಟು ಮನೆಗೆ ಹೋದ್ರಂತ. ಇಂತಹ ಬುದ್ಧಿಗಳು ಇರ್ತಾರೆ. ಕೀರ್ತನಾಮೃತ ಕೇಳಿದಿರಿ. ಕೀರ್ತನಕಾರರು ಶ್ರೀ ಶ್ಯಾಮರಾವ್ ಕಡಬೂರ್, ಖ್ಯಾತ ಕೀರ್ತನಕಾರರು ಹಾಗೂ ಪ್ರವಚನಕಾರರು. ಸಹಗಾಯಕರು ಗುಂಡಣ್ಣ ಜಿ ಇಟ್ಗಿ ಡೊಂಗರಗಾಂವ್. ಹಾರ್ಮೋನಿಯಂ ಸಾಥ್ ಅನಿರುದ್ಧ್ ದೇಶ್ಮುಖ್. ತಬಲಾ ಸಾಥ್ ಅಭಿಲಾಷ್ ಮಠಪತಿ. ಧ್ವನಿ ಮುದ್ರಣ ಸುರ್ ಸಂಗೀತ್ ರೆಕಾರ್ಡಿಂಗ್ ಸ್ಟುಡಿಯೋ ಗಾಜಿಪುರ್ ಗುಲ್ಬರ್ಗಾ.